गुलबर्गा में 8वें कलबुर्गी इंटरनेशनल फिल्म फेस्टिवल के दौरान अहम शख्सियात को अवार्ड से नवाजा गया। कर्नाटका के शहर गुलबर्गा में वीना विनायक प्रोडक्शन के ज़ेरे एहतमाम बातारीख 23 मार्च 2025 बारोज़ हफ्ता बावक्त 4 बजे शाम बामकाम कर्नाटका रंगायना बिलमुकाबिल न्यू आरटीओ ऑफिस कलबुर्गी 8वें फिल्म फेस्टिवल के दौरान फिल्म और सहाफ़त की अहम शख्सियात को अवार्ड से सरफराज किया गया, जिसमें इंदुमती हेरोर और नूरुद्दीन नूर गौरी को लाइफ टाइम अचीवमेंट अवार्ड से नवाजा गया। ब्यूरो रिपोर्ट, अतराफ टीवी उर्दू न्यूज़। न तिजारत, न सियासत, न इबादत करने, ये शेर में हमारे एंग जो अदाकार हैं, एक्टर हैं, इनके इनके नजर करता हूँ ये शेर। न तिजारत, न सियासत, न इबादत करने, हम तेरे शहर में आए हैं मोहब्बत करने। वाह वाह। Thank you very much. Why multi-starrer and why after Big Boss he chose this kind of topic and wonderful film sir. Supporting you. Next film ಮಾತ್ರ please ಇವರು ಬಂದು ಪ್ರಮೋಷನ್ ಮಾಡಲೇಬೇಕು. ಅದರದೆಲ್ಲ ನಿಮಗೆ ನಾವು ತಗೋತೀವಿ. So every year we do ಹೊಸ ಅವಾರ್ಡ್ನ ಆ್ಯಡ್ ಮಾಡ್ಕೊತ ಹೋಗ್ತೀವಿ. 5 ವರ್ಷ ಹಿಂದೆ ಪ್ರೆಸೆಂಟ್ ಮೀಡಿಯಾ ಶುರು ಮಾಡಿದ್ವಿ, ಅದಾದ್ಮೇಲೆ LGBTQ ಟ್ರಾನ್ಸ್ಜೆಂಡರ್ಸ್ ಶುರು ಮಾಡಿದ್ವಿ, ಅದಾದ್ಮೇಲೆ ರ್ಯಾಪರ್ಸಿಗೆ ಶುರು ಮಾಡಿದ್ವಿ ಹೋದ ವರ್ಷ. ಸೊ ಈ ವರ್ಷ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಸೊ ಈಗ ಲೈಫ್ ಟೈಮ್ ಅಚೀವ್ಮೆಂಟ್ ಅಂದಾಗ ವಿ ನೀಡ್ ಟು ಚೂಸ್ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಮೋರ್ ದನ್ 30-40 ಇಯರ್ಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡು. ಸೊ ವೆನ್ ದಿಸ್ ನೇಮ್ಸ್ ಕೇಮ್ ನಮ್ಮ ಫೀಲ್ಡಲ್ಲಿ, ಆರ್ಟ್ ಫೀಲ್ಡಲ್ಲಿ ಈ ಭಾಗದಲ್ಲಿ ಯಾರು ಮಾಡಿದ್ದಾರೆ ಅಂತ ನೋಡಿದಾಗ ಇಂದುಮತಿ ಹೇರೂರ್ ಮೇಡಮ್ ಅವರು, ಶಿ ಇಸ್ 80 years old, young woman, great personality, most positive woman. And ಸರ್ ಅವ್ರ ಬಗ್ಗೆ ಹೇಳಬೇಕು ಅನ್ನೋ ನಾನು ಭಾಳ ಚಿಕ್ಕವನು, ವಯಸ್ಸಲ್ಲೂ ಚಿಕ್ಕವನು, ಅಚೀವ್ಮೆಂಟ್ ಅಲ್ಲಿ ಭಾಳ ವಿ ಆರ್ ಸ್ಟಿಲ್ ಸ್ಟಾರ್ಟಿಂಗ್. ಇಂದುಮತಿ ಮೇಡಮ್ ನಾನು ಫಸ್ಟ್ ಭೇಟಿಯಾಗಿದ್ದು ಜಸ್ಟ್ 2 months ಬ್ಯಾಕ್. ಫಸ್ಟ್ ಥಿಂಗ್ ವೆನ್ ಶಿ ಸೆಡ್ ದಟ್ ಶಿ ಹ್ಯಾಸ್ ವರ್ಕ್ ವಿತ್ ಧರ್ಮೇಂದ್ರ, ದ ಬಾಲಿವುಡ್ ಸ್ಟಾರ್. ನಮ್ಮ ಗುಲ್ಬರ್ಗಾದವರಾಗಿ ಧರ್ಮೇಂದ್ರ ಅವ್ರ ಜೊತೆ ಮೈಸೂರಲ್ಲಿ ಫೂಲ್ ಅವ್ರ ಶೋಲಾ ಅವ್ರ ಸಪ್ನಮ್ ಅಂತ ಫಿಲ್ಮ್ ಮೈಸೂರಲ್ಲಿ ಶೂಟ್ ಆದಾಗ ಮೇಡಮ್ ಈಸ್ ಅ ಕಥಕ್ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸರ್. ಶಿ ಹ್ಯಾಸ್ ಬೀನ್ ಜಡ್ಜ್ ಫಾರ್ ಮೋರ್ ದೆನ್ 20-25 years. ಆ್ಯಂಡ್ ಅವರು
ಬಾಟ್ನಿ ಮತ್ತು ಜುವಾಲಜಿ ಎಕ್ಸ್ಪರ್ಟ್ ಇದ್ದಾರೆ. ಅವರು ಮೌಂಟ್ ಕಾರ್ಮಲ್ ಬೆಂಗಳೂರಲ್ಲಿ ಓದಿದ್ದಾರೆ. ಅಂಡ್ ಅವರು ಫಾರ್ಮಿಂಗ್ ಅಲ್ಲಿ ಬಹಳ ಇಂಟ್ರೆಸ್ಟ್, ಪ್ಲಾಂಟಿಂಗ್ ಅಲ್ಲಿ. ಅವ್ರ ಮನೆಗೆ ಹೋದ್ರೆ ಬರೀ ಪ್ಲಾಂಟ್ಸ್ ನೋಡೋದು ಹೊರಗಡೆ ಎಲ್ಲ. ಅಂಡ್ ವೆನ್ ಐ ಸೆಡ್ ದಟ್ ನಂದು ತುಳಸಿ ತಂತನೇ ಇದಾಯಿತು ಅಂತಂದಾಗ ಸನ್ಲೈಟ್ ಇಸ್ ಇಂಪಾರ್ಟೆಂಟ್, ಫೋಟೋಸಿಂಥಸಿಸ್ ಇಸ್ ಇಂಪಾರ್ಟೆಂಟ್. ಸಿ ಗಿವ್ ಮಿ ಲಿಟಲ್ ಬಿಟ್ ಇನ್ಫಾರ್ಮೇಶನ್. ಅದಕ್ಕೆ ಆ ಕಾರಣ ಅಂತಂದು ನನ್ನ ನೆಗೆಟಿವ್. ನಮ್ಮ ಗುಲ್ಬರ್ಗದವರು ಉರ್ದು ರೈಟರ್, ಕನ್ನಡ ರೈಟರ್, ಹಿಂದಿ ರೈಟರ್. ಹಿ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ETV ಉರ್ದು. ಸ್ಟಾರ್ಟಿಂಗ್ ರಾಮೋಜಿ ಅವರು ಶುರು ಮಾಡಿದಾಗ, ಉರ್ದು ಚಾನಲ್ ಅಂತ ನಮ್ಮ ಇಂಡಿಯಾದಲ್ಲಿ ಶುರು ಮಾಡಿದಾಗ, ಈ ಒಂದು ಸ್ಕ್ರಿಪ್ಟ್ ರೈಟರ್ ಫಾರ್ ರಾಮೋಜಿ ಇನ್ ಹೈದರಾಬಾದ್. He has worked for many different TV channels, print media. ಬಾಲಿವುಡ್ ಅಲ್ಲಿ ದೊಡ್ಡ ದೊಡ್ಡ ಸಿಂಗರ್ಸ್ ಗಳಿಗೆ ಜೊತೆ ಅವರು ಕೆಲಸ ಮಾಡಿದ್ದಾರೆ. ದೂರದರ್ಶನಲ್ಲಿ ವಿರಾಸತ್ ಅಂತ ಬರ್ತಿತ್ತು ಸೀರಿಯಲ್, ನೋಡಿರ್ಬೇಕು. ಅದು ಸ್ಕ್ರಿಪ್ಟ್ ರೈಟರ್ ಅವರು. ಒಂದು ಮಂಟೋ ಅಂತ ಒಬ್ರು ರೈಟರ್, ಬೆಂಗಾಲಿ ರೈಟರ್. ಮಂಟೋ ಅವರ ಒಂದು ಸೀರಿಯಲ್ ಆದಾಗ ದೂರದರ್ಶನ ಮಂಟೋ, ಹಾ ಸರ್, ಅವ್ರ ಮೇಲೆ ಒಂದು ಸೀರಿಯಲ್ ಅಂತ ಮಾಡಿದಾಗ ಅವ್ರದ್ದು 24 ಎಪಿಸೋಡ್ಸ್ ಸೀರಿಯಲ್ಗೆ ಸ್ಕ್ರಿಪ್ಟ್ ಬರ್ಕೊಟ್ಟವರು ವಿತಿನ್ 6 days. ಮುಕ್ತ ಆರ್ಟ್ಸಿಗೆ ಬರೆದುಕೊಟ್ಟವರು. ಸೊ ಎನಿ ಟೈಮ್ ಅಂಡ್ ಎವ್ರಿ ಟೈಮ್ ವೆನ್ ಎವರ್ ಯು ಕಾಲ್ ಹಿಮ್, ಯಾವುದೇ ಕೆಲಸ ಇರಲಿ ಎಸ್ ಅನ್ನೋದು. ಸೊ ಅಗೇನ್ ವೈ ಹಿಮ್ ಆಸ್ ಅ ಮೋಟಿವೇಶನ್ ಅಂಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅಂದ್ರೆ December 3rd, 2024. ಐ ಥಾಟ್ ಯಾರು ಮುಗಿದು, ನಾನು ಸಿನಿಮಾ ಇನ್ನು ಮುಂದೆ ಮಾಡಂಗಿಲ್ಲ, ಬಿಟ್ಬಿಡ್ಬೇಕು ಇವೆಲ್ಲ ಅಂತಂದಾಗ December 4th, same day he calls me and says, I have a producer, I'm coming with him. ಅದು ಹೇಳ್ತಾರಲ್ಲ, ದೇವರಲ್ಲಿ ನಂಬಿಕೆ ಇದ್ರೆ, ನಾನು ಅದು ನಂಬಿಕೆ ಬಿಟ್ಬಿಟ್ಟಿದೆ, ಏನ್ ದೇವರಿಲ್ಲ, ಮಾಡಲ್ಲ, ಆಗಲ್ಲ ಇಲ್ಲ ಅಂತಂದಾಗ ಫೋನ್ ಮಾಡಿ ಹೇಳ್ತಾರೆ, ನಾನು ಕರ್ಕೊಂಡ್ಬರ್ತೇನೆ ಅಂತ. ಸೊ ಅದೇ ತುಳಸಿನೂ ಅವತ್ತು ದಿವಸ ಬಾಡೋಗಿತ್ತು. ಐ ವಾಸ್ ಇನ್ ನೆಗೆಟಿವ್ ಆಸ್ಪೆಕ್ಟ್. 7th ನಮ್ಮ ಪ್ರೊಡ್ಯೂಸರ್ ಇಲ್ಲೇ ಕೂತಿದ್ದಾರೆ ಮೊಬೈಲ್ ಹಿಡ್ಕೊಂಡು, ವಿಡಿಯೋಗ್ರಾಫರ್ ಆಗಿ, ಬಾಬಾ ಜುನೈದಿ ಸರ್ ಅಂತ. December 7 ಫಸ್ಟ್ ಟೈಮ್ ಭೇಟಿ. December 11 ಎಸ್ ಅಂದ್ರು. December 19 ಅಗೇನ್ ಹಿ ಪ್ರೊಡ್ಯೂಸ್ಡ್ ಮೈ ಸಿನಿಮಾ ವಿತೌಟ್ ಎನಿ ಶ್ಯೂರಿಟಿ, ಎನಿಥಿಂಗ್. ಏನು ಸೆಕೆಂಡ್ ಪ್ರೋಸೆಸ್ ಇಲ್ಲ, ಓನ್ಲಿ 2 meetings. December 19 ಅದು ನೋಡಿ ಹೆಂಗಿರುತ್ತೆ. ಯಾರ ಮೇಲೆ ನಾನು ಸಿನಿಮಾ ಮಾಡ್ಬೇಕಂತ ಶ್ರೀ ಜೈತೀರ್ಥರು ಅಂತ ಮಲ್ಪೇಟ್ ಟೀಕರಾಯರ ಮೇಲೆ ಅವ್ರ ಗುರು ಆರಾಧನೆ ಅವತ್ತು ದಿವಸ 19ಕ್ಕೆ 12ವರೆಗೆಲ್ಲ ಊಟ ಹಾಕ್ತಾರೆ ಪ್ರಸಾದ ಮಲ್ಪೇಡಲ್ಲಿ. 1:15 ಅವ್ರು ನನ್ನ ಅಕೌಂಟಿಗೆ ದುಡ್ಡು ಹಾಕಿ ಫೋನ್ ಮಾಡಿ ಹೇಳ್ತಾರೆ, ಸರ್ ಅಕೌಂಟ್ ಪೈಸ ಆಯಾಕೆ ಚೆಕ್ ಇದೆಯಾ ಅಂತ. ಸೊ ದಟ್ ಈಸ್ ಹೌ ದ ಕೋಇನ್ಸಿಡೆನ್ಸ್ ವರ್ಕ್ಸ್. ಸೊ ಈ ರೀತಿ ಮೋಟಿವೇಶನ್ ಅವ್ರಿಗೇನ್ ಬೇಕಾಗಿತ್ತು, ನಾವು ಬೆಳಿಬೇಕು ಹುಡುಗರು ಅಂತ. ಫಿಲ್ಮ್ ಸಿಟಿ ಆಗ್ಬೇಕು ವೈಭವ್, ನಿನ್ನ ಅದು ಆಸೆ, ನಂದು ಅದು ಆಸೆ. ಸೊ ನೀನು ಈ ಡ್ರೀಮ್ನ ಬಿಟ್ಟು ಹೋಗ್ಬಾರ್ದು. ಸೊ ಹಂಗಾಗಿ ದೀಸ್ 2 people ವಿ ಆರ್ ಫಸ್ಟ್. ನಾವು ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಗೆ ಅವ್ರನ್ನ ತರಬೇಕಂತ DC ಅವ್ರ ಹತ್ರ ಪ್ರಪೋಸಲ್ ಇಟ್ಟಾಗ ಎಸ್ ಇಟ್ಸ್ ಅ ಗುಡ್ ಚಾಯ್ಸ್ ಅಂತ ಹೇಳಿದ್ರು. ಆಮೇಲೆ ನಾವು ಆಕ್ಚುಲಿ ಫಿಲ್ಮ್ ಫೆಸ್ಟಿವಲ್ ಹೋದ ವರ್ಷ ನಾನು ಮಾಡಂಗಿಲ್ಲ ಅಂತ ಹೇಳಿದಾಗ, ನಿನ್ನೆನೂ ಹೇಳಿದೆ, ಈ ವರ್ಷ ಮಾಡೋದು ಇದ್ದಿಲ್ಲ. ಬಟ್ DC ಅವರು ನಮ್ಮ ಮನೆಗೆ ಬಂದಾಗ ನಾನು ಬುಕ್ ನಾವೆಲ್, ಒಂದು ಇಂಗ್ಲೀಷ್ ನಾವೆಲ್ ಬರೆದಿದ್ದೆ. ಆ ನಾವೆಲ್ ಬಿಡುಗಡೆ ಅಂತ ಮಾಡಿಲ್ಲ, ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಬಟ್ ವೆನ್ ಶಿ ರೆಡ್ ದಟ್ ಬುಕ್ ಶಿ ವಾಸ್ ಇಂಪ್ರೆಸ್ಡ್. ಫಿಲ್ಮ್ ಫೆಸ್ಟಿವಲ್ ಯಾಕೆ ಈ ವರ್ಷ ಮುಂದಕ್ಕೆ ಮಾಡಿಲ್ವಾ ಅಂತಂದ್ರು. ಇಲ್ಲ, ನಾನು ಬಿಟ್ಟಿದ್ದೀನಿ, ಮಾಡ್ತಾ ಇಲ್ಲ ಅಂತಂದಾಗ, ನೋ ಯು ಶುಡ್ ಡೂ ಅಂತ ಹೇಳಿ, ಯು ಶುಡ್ ಕಂಟಿನ್ಯೂ, ಯು ಶುಡ್ ನೆವರ್ ಲೀವ್ ಆಫ್ಟರ್ 8 years. ಮಾಡೋದಾಗಲ್ಲ. ಇಲ್ಲ, ನೀವು ಪ್ರೆಸ್ದವ್ರಿಗೂ ಕೊಡ್ತಾ ಇದ್ದೀರಾ, ಅದು ಒಂದೇನೋ ಒಂದು ಇಲ್ಲಾಗುತ್ತೆ. ಪ್ರೆಸ್ದವ್ರಿಗೆ ಆಗಲಿ, ಮೀಡಿಯಾದವ್ರಿಗಾಗಲಿ, TV ಚಾನಲ್ ಆಗಲಿ, ಇವರಿಗೆ ಒಂದೇನೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ, ಡೋಂಟ್ ಸ್ಟಾಪ್ ಇಟ್ ಅಂತ. ಅಂಡ್ ಅದಕ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅವ್ರಿಗೆ ಕೊಡ್ಬೇಕಂತ. ನಿಮ್ಮನ್ನ ಅನಿಲ್ ಸರ್ನ ಸ್ಟೇಜ್ ಮೇಲೆ ಯಾಕೆ ಕೊಡ್ಸಿದ್ರೆ, ಯು ಆರ್ ಆಲ್ಸೋ ಅಚೀವರ್ಸ್. ಅಚೀವ್ಮೆಂಟ್ ಅವಾರ್ಡ್ ಕೊಡ್ಬೇಕಂದ್ರೆ ಅಚೀವರ್ಸ್ ಕಡೆಯಿಂದಾನೇ ಕೊಡಿಸ್ಬೇಕು. ಹಂಗಾಗಿ ಸರ್ ಮೇಡಮ್ ಕೊಡ್ಬೇಕು. ಆಮೇಲೆ ಅನಿಲ್ ಕುಮಾರ್ ಸರ್ ಅವರು ಮೈಸೂರಿಂದ ಬಂದಿದ್ದಾರೆ ನಮಗೋಸ್ಕರ. ಹಾಗೇನ ಯಂಗ್ ಚಾಪ್, ಅವರು ಇವ್ರ ಸರಿಗೆ ಮಾಡ್ಬೇಕು. अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क।
address Veernakapo near Gaushavali Dargah, KGF, Karnataka. Contact details 9483444290 9480107826.